ಹಲೋ ಫ್ರೆಂಡ್ಸ್, ಸಮಸ್ತ ಪಾರವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನಾ ತಾಮ್ರಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹಿಂಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತ ಏನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9 ಗಂಟೆ 18 ನಿಮಿಷ ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 2025ಗೆ ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025ಕ್ಕೆ ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಇದು ಸಬ್ಜಾ ಅಲ್ಲಿ ಗಂಡು. ತುಂಬ ಜನ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ, ಹಕ್ಕಿಗಳನ್ನ ತುಂಬ ಜನ ಕೇಳ್ತಾ ಇದ್ದೀರಾ ರೆಕ್ಕೆ ಹಕ್ಕಿಗಳು ಬೇಕು ಅಂತ. ರೆಕ್ಕೆ ಬಾಲ ಎಲ್ಲ ಫುಲ್ ಇದೆ, ಅಗ್ಲ ಎದೆ, ಓಪನ್ ಪಕಟ ನೋಡ್ಬೋದು. 2 ಸೈಡನ್ನು ಪಕಟ ಅಗ್ಲ ಇರುತ್ತೆ, ಆಚೆ ಇರುತ್ತೆ. ಈ ಗಂಡು ಬಂದ್ಬಿಟ್ಟು 4-4.25 ಗಂಟೆ ಹಾರ್ತಾ ಇದ್ದಿದ್ದು ಗಂಡು. ಬಾಜಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಕೊಂಡಿದೆ. ಒಂದು ಸತಿ ಅಕ್ಕಿ ಎದ್ದರೆ 20-25 ಬಾಜಿ ಹೊಡಿತಾ ಇದೆ. ಏನಂದರೆ ನಮಗಿವಾಗ ಈ ಅಕ್ಕಿಯಿಂದ ಬಿದ್ದು ನಾವು ಬಾಜಿ ಕಂಟ್ರೋಲ್ ಮಾಡ್ಕೊಂಡು ಬಿಡ್ಕೊಂಬರ್ತೀವಿ ಅಂದರೆ ಅದು ಆಗದಿರೋ ಕೆಲಸ. ಯಾಕಂದರೆ ಬೇರೆ ಅಕ್ಕಿಗಳನ್ನ ರೆಡಿ ಮಾಡೋಕ್ಕೆ ಟೈಮ್ ಇರೋಲ್ಲ. ಆವಾಗ ಒಂದು ಅಕ್ಕಿಯಿಂದನೇ ಬಿದ್ದರೆ ನಾವು, ಅದಕ್ಕೋಸ್ಕರ ಈ ಗಂಡ ಕೊಡ್ತಾ ಇರೋದು 20-25 ಬಾಜಿ ಮಾಡ್ತಾಯಿದೆ. ಬಾಜಿ ಮಾಡಿದಾಗಿಂದನೂ ಟೈಮಿಂಗು ಕಮ್ಮಿ ಆಗ್ಬಿಟ್ಟಿದೆ. ಯಾವತ್ತಾರ ಒಂದಿನ ಬಾಜಿ ಕಂಟ್ರೋಲ್ ಮಾಡ್ಕೊಂಡು ಅಕ್ಕಿ ಆಡ್ತು ಅಂದರೆ ಆ ದಿನ ಟೈಮಿಂಗ್ ಚೆನ್ನಾಗಿರುತ್ತೆ. ಬಾಜಿ ಏನಾರು ಜಾಸ್ತಿ ಮಾಡ್ಕೊಂಡು ಆಡ್ತು ಅಂದರೆ ಆ ದಿನ ಟೈಮಿಂಗು ತುಂಬ ಕಮ್ಮಿ ಇರುತ್ತೆ. ಒಳ್ಳೆ ಲೈನಲ್ಲಿ ಮಾಡಿಸಿರೋ ಗಂಡು. ಇನ್ನು ಇವಾಗ ಒಂದಸ್ತದ ಅಕ್ಕಿ ಇದು. ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜು, ಚೊಂಚು ಇವೆಲ್ಲ ನೋಡ್ಬೋದು. ಸೂಪರ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ ಬರೀ 2,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ಬಾಜಿ ನೋಡಬೇಕು, ಒಳ್ಳೆ ಒಂದು ಏಟ್ಗಳು ನೋಡಬೇಕು ಅಂದರೆ ತುಂಬ ಸಾಕಾದಾಗ ಹೊಡಿತದೆ ಬಾಜಿ. ಮತ್ತು ಇದು ಬಂದ್ಬಿಟ್ಟು ಬಾಜಿ ಬಂದ್ಬಿಟ್ಟು ರೈಸಿಂಗ್ ಬಾಜಿ. ಇದು ಬಾಜಿ ಹೊಡೆದು ಅಕ್ಕಿ ಮೇಲೆ ಆಗ್ತಾನೆ ಇರುತ್ತೆ. 25 ಬಾಜಿ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಮೇಲಾಗುತ್ತೆ ಅಂತ. ಅಕ್ಕಿ ತುಂಬ ಒಳ್ಳೆ ಬಾಜಿ ಇದೆ. ಅಕ್ಕಿ ಕಂಟ್ರೋಲ್ ಮಾಡಿ ಬಿಡ್ಕೊಳ್ಳೋರಿಗೆ ಒಳ್ಳೆ ಅಕ್ಕಿ, ಕಂಟ್ರೋಲ್ ಮಾಡ್ದೇ ಸುಮ್ಮನೆ ಬಿಡ್ಕೊಳ್ಳೋರಿಗೆ ಬಾಜಿ ಅಂತೂ ನೋಡ್ಕೊಬೋದು ಅಂಥ ಅಕ್ಕಿ ಇದು. ಕ್ವಾಲಿಟೀಸ್ ನೋಡ್ಬೋದು, ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ಸೂಪರ್ ಆಗಿರುತ್ತೆ. ಬರೀ 2,000 ಕೊಡ್ತೀನಿ ಈ ಗಂಡನ್ನ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಸಬ್ಜಾ ಗಂಡು ತೋರಿಸ್ದೆ. ಸಿಂಗಲ್ ಟೇಲ್ ನೋಡ್ಬೋದು, ಚಡಿ ಬಾಲ ತಿಳ್ಕೊಂಡಿರುತ್ತೆ. ಚಿಪ್ ತಿರಿ, ಉದ್ದ ತಿರಿ, ತಿರಿ ಎಲ್ಲ ಫುಲ್ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಚಿಕ್ಕ ಅಕ್ಕಿ, ಇನ್ನು ದಸ್ತದ ಅಕ್ಕಿ ಇದು. ಬಾಜಿ ಕಂಟ್ರೋಲ್ ಮಾಡ್ಬೋದು ಇದ್ದು, ಆದರೆ ಏನಂದರೆ ನಮ್ಗೆ ಇವಾಗ ಇಲ್ಲಿ ಟೈಮ್ ಇಲ್ಲ ಬಾಜಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ. ಬಾಜಿ ಕಂಟ್ರೋಲ್ ಮಾಡಿಬಿಡ್ಕೊಳ್ಳೋರು ಆರಾಮಾಗಿ ಲಾಂಗ್ ಟೈಮ್ ನೋಡ್ಕೊಬೋದು ಅಕ್ಕಿನ. ಇದನ್ನ ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸಕ್ಕತ್ತಾಗಿರುತ್ತೆ ಕ್ವಾಲಿಟೀಸು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ಟೈಪಲ್ಲಿದೆ ಅಂತ. ಹಾರಿಸ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಬ್ಲೂ ಶೇಡಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಅನಾರಿ ಅನ್ನೋದು ಏನಂದರೆ ಅವಾಗ ರೆಡಿಯಾಗಿ ರೆಗ್ಯುಲರಾಗಿ ಹಾರಿಸ್ಕೊಂಬರ್ತಾರೋದಕ್ಕೆ ಈ ಲೈಟಾಗಿ ಪಿಂಕಿಶ್ ಅನಾರಿ ಇದೆ. ಅವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪು ಒಡಕಲ್ಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಗಂಡಲ್ಲಿ. ರಿಂಗ್ ನಂಬರ್ ಜ್ಞಾಪಕ ಹಾಕ್ಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 3756. ಯಾರಿಗಾರು ಈ ಅಕ್ಕಿ ಬೇಕು ಅಂದರೆ ಈ ರಿಂಗ್ನದ್ದು ಫೋಟೋ ಕಳಿಸಿ. ಅಕ್ಕಿ ಇದೆಯಾ ಇಲ್ಲ ಸೇಲ್ ಆಗೋಯ್ತು ಅಂತ ನಾನು ನಿಮಗೆ ಡೀಟೇಲ್ ಹೇಳ್ಬಿಡ್ತೀನಿ. ದುಮ ಅಲ್ಲಿ ರೇಗ್ದಾರ್ ಗಂಡು. ಈ ಅಕ್ಕಿ ಪಟ್ಟಾಲ್ ಬಿಟ್ಟಿದ್ದು 3-3.5 ಗಂಟೆ ಪಟ್ಟಾಲ್ ಆಡ್ತಾ ಇದ್ದಿದ್ದು ಅಕ್ಕಿ. ಏನಂದರೆ ಇನ್ನು ಗರಿಗಳು
ಬರಬೇಕು, ಅದಕ್ಕೋಸ್ಕರ ಇನ್ನೂ ಬಿಡ್ತಾ ಇಲ್ಲ. ಬಾಜಿ ಬಂದ್ಬಿಟ್ಟು ಹೋದ ವರ್ಷ ಇದರಲ್ಲಿ 2-3 ಬಾಜಿ ಇದ್ದಿದ್ದು. ಸ್ಟ್ಯಾಂಡಿಂಗ್ ಸ್ಟೈಲು, ಆಚೆ ಪಕಟ, ಅಗ್ಲ ಎದೆ, ಚೇಡಿ ಶೇಪು ಇವೆಲ್ಲ ನೋಡ್ಬೋದು. ಕಂಡೀಷನ್ನು ಕ್ವಾಲಿಟಿ ಸಖತ್ತಾಗಿರುತ್ತೆ. ಇನ್ನೂ ಈ ವರ್ಷ ಹಾರಿಸಿಲ್ಲ, ಯಾಕಂದರೆ ಗರಿಗೆ ಬರ್ತಾ ಇದೆ, ಅದನ್ನ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಕ್ವಾಲಿಟೀಸು ಚೆನ್ನಾಗಿರುತ್ತೆ. ಧೂಮ ಬಣ್ಣ, ಹಳೇ ಲೈನ್ ಧೂಮಗಳು ಡಾರ್ಕ್ ಬಣ್ಣ ಬರುತ್ತೆ. ಸೇಮ್ ಕ್ವಾಲಿಟಿಲಿ ಹಳೇ ಲೈನ್ ಬಣ್ಣ ಬಂದಿದೆ. ಗಿಡ್ಡಿ ಕಾಲಿರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಸಖತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ ಬರೀ 2000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ಯಾರೇ ಇಸ್ಕೊಂಡ್ರೂ ರೆಕ್ಕೆ ಬಂದಮೇಲೆ ಬಿಡ್ಕೊಳ್ಳೋ ಸ್ಟಾರ್ಟ್ ಮಾಡಿ. ಯಾಕಂದರೆ ಟ್ಯೂಬ್ಗಳು ಬರ್ಬೇಕಾದ್ರೆ ನೋವಿರುತ್ತೆ. ಆ ನೋವಿದ್ದಾಗ ಹಕ್ಕಿಗಳು ಆಡೋದು ಕಷ್ಟ ಇರುತ್ತೆ. ಒಂದು ಸತಿ ಟ್ಯೂಬೆಲ್ಲ ಬಂದು ಅಕ್ಕಿ ಕಳ್ಳ ಆಗಿದ ತಕ್ಷಣ ಬಾಲ ಎಲ್ಲ ಕಿತ್ಕೊಟ್ಬಿಡಿ. ಯಾಕಂದರೆ ಪಟ್ಟ ಬಾಲ ಅಲ್ಲಿದೆ, ಬಾಲ ಎಲ್ಲ ಕಿತ್ಕೊಟ್ಬಿಡಿ. ಹೊಸ ಬಾಲ ಬರ್ತಾ ಇರೋಂಗೆ ಟೈಮಿಂಗು ರೈಸ್ ಮಾಡ್ಕೊಂಬಿಡುತ್ತೆ. ಧೂಮ ಮೇಲೆ ರೇಗ್ದಾರು ಹೆವಿ ಆಚೆ ಪಕಟ ಇರುತ್ತೆ. ನೋಡ್ಬೋದು ಇಲ್ಲಿ ಕ್ವಾಲಿಟೀಸು. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಧೂಮ ರೇಗ್ದಾರ್ ತೋರಿಸ್ತೆ. ಸಿಂಗಲ್ ಟೈಲು ಚಿಡಿ ಬಾಲ. ಹಕ್ಕಿ ಇಸ್ಕೊಂಮೇಲೆ ನೀವು ಕಳ್ಳ ಮಾಡ್ಕೊಳ್ಳೋ ಟೈಮಲ್ಲಿ ಈ ಫುಲ್ಲು ಬಾಲ ಫುಲ್ ಒಂದು ರೌಂಡ್ ಕಿತ್ಕೊಟ್ಬಿಡಿ. ಯಾಕಂದರೆ ಎಲ್ಲ ಪಟ್ಟ ಬಾಲ ಅಲ್ಲಿದೆ. ಇನ್ನೂ ಇದು ಚುಪ್ತಿರಿ ಉದ್ದಾತಿರಿ. ಇಲ್ಲಿ ನೋಡ್ಬೋದು ಗರಿ ಬರ್ತಾ ಇದೆ. ಇದನ್ನ ಈ ಟ್ಯೂಬ್ಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನೊಂದು ವಾರದಲ್ಲೆಲ್ಲ ಟ್ಯೂಬು ಒಣಗಿಬಿಡುತ್ತಿದ್ದು. ಹಕ್ಕಿ ನೋಡ್ಬೋದು ಫುಲ್ಲು ರೆಕ್ಕೆ ಎಲ್ಲ ಫುಲ್ ಇದೆ. 2 ಸೈಡ್ ನೋಡ್ಕೊಂಬಿಡಿ, ರೆಕ್ಕೆ ಎಲ್ಲ ಫುಲ್ ಇದೆ. ಇಲ್ಲಿ ನೋಡ್ಬೋದು ಇಲ್ಲಿ ಟ್ಯೂಬ್ ಬರ್ತಾ ಇದೆ. ಈ ಟ್ಯೂಬು ಫುಲ್ ಕಂಪ್ಲೀಟ್ ಆದಮೇಲೆ ಅಕ್ಕಿನ ಬಿಡ್ಕೊಂಬನ್ನಿ. ಅಷ್ಟೊತ್ತಲ್ಲಿ ಉಡಾನ್ ಬಾಕ್ಸಲ್ಲಿ ಹಾಕ್ಕೊಂಡು ಕಳ್ಳ ಮಾಡ್ಕೊಂಬಿಡಿ ಅಕ್ಕಿನ. ಲೆಂತ್ ವೈಸ್ ನೋಡ್ಕೊಳ್ಳಿ, ಅಗ್ಲ ಎದೆ ನೋಡ್ಕೊಳ್ಳಿ, ಚಡಿ ಶೇಪ್ ನೋಡ್ಕೊಳ್ಳಿ, ಎಲ್ಲ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು ನೋಡ್ಬೋದು, ಸಖತ್ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಿಲ್ವರ್ ಬ್ಲೂ ಶೇಡ್ ಇರುತ್ತೆ. ಫುಲ್ ಹರ್ಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ. ಔಟರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಪಿಂಕಿಶ್ ಅನಾರ್ ಇವಾಗ ಏನಕ್ಕೆ ಇರೋದು ಅಂದರೆ ಇದು ನಾವು ಉಡಾನ್ ಬಾಕ್ಸಲ್ಲಿ ಬಿಸಿಲಿಗೆ ಡೈಲಿ ಹಾಕೊಂಡ್ಬರ್ತಾ ಇದ್ದೀವಿ. ಅದರಿಂದ ಹಿಂಗೆ ಪಿಂಕಿಶ್ ಅನಾರ್ ಇದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ತುಂಬ ಮೀಡಿಯಮ್ ಕೈ ಹಕ್ಕಿ ಇದು. ಜಾಸ್ತಿ ಮೇಲ್ ಕೈ ಆಗಲ್ಲ, ತುಂಬ ಮೀಡಿಯಮ್ ಕೈ ಹಕ್ಕಿ. ಕ್ವಾಲಿಟೀಸ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಿಡ್ಕೊಳ್ಳೋರಿಗೆ ಒಳ್ಳೆ ಹಕ್ಕಿ ಆಗುತ್ತೆ. ರಿಂಗ್ ನಂಬರ್ನ ಕೇಳ್ಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 3747. ಇದು ಧೂಮ ಅಲ್ಲಿ ರೇಗ್ದಾರ್ ಪಟ್ಟ. ಇದು ಅಷ್ಟೇ. ಇನ್ನು ಎಲ್ಲ ಇವತ್ತು ತೋರಿಸ್ತಾರದೆಲ್ಲ ಆಲ್ಮೋಸ್ಟ್ ಒಂದಷ್ಟಕ್ಕೆ ಬರ್ತಾರೆ ಹಕ್ಕಿಗಳು. ಬಾಲ ಎಲ್ಲ ಕಿತ್ಕೊಟ್ಬಿಟ್ಟಿದ್ದೀವಿ. ಯಾಕಂದರೆ ಹಕ್ಕಿನ ಉಡಾನ್ ಮಾಡ್ಕೊಂಬರ್ತಾ ಇದ್ದೀವಿ. ಉಡಾನಲ್ಲಿ ಬಂದ್ಬಿಟ್ಟು 2-2.25 ಗಂಟೆ ಆಡ್ತಾಯಿದೆ. ಇದು ಬಾಜಿನೂ ಚೆನ್ನಾಗಿದೆ. 3-4 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲ ಔಟ್ ಬರ್ತಾಯಿದೆ. ಈ ಅಕ್ಕಿನ ಇನ್ನೂ ಕರೆಕ್ಟಾಗಿ ರೆಡಿ ಮಾಡ್ಕೊಂಬಂದರೆ ಟೈಮಿಂಗ್ ರೈಸ್ ಆಗುತ್ತೆ. ಬಾಜಿ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಇವಲ್ಲೇನೆಂದರೆ ಫಸ್ಟ್ ದಸ್ತಾ ಅಲ್ಲಿ ಬಾಜಿಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಕಂಟ್ರೋಲ್ ಬಂದಮೇಲೆ ಹಕ್ಕಿ ಆಟ ಚೇಂಜ್ ಆಗುತ್ತೆ, ಟೈಮಿಂಗ್ ರೈಸ್ ಆಗುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸ್ ಎಲ್ಲ ನೋಡ್ಬೋದು. ಫುಲ್ ಆಚೆ ಪಕಟ ಅಕ್ಕಿ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು. ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪ್ ಇವೆಲ್ಲ ಸಖತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡು ಪಟ್ಟನ ಬರೀ 2000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಟೂರ್ನಮೆಂಟಿಗೆ ಬಿಡೋರಿಗೆ ಒಳ್ಳೊಳ್ಳೆ ಅಕ್ಕಿಗಳ್ದು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ನಿಮಗೆ ವೀಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಅಕ್ಕಿ ಇಷ್ಟ ಆಯಿತು ಅಂತ. ರೇಟ್ ಇಷ್ಟ ಆಗಿದ್ರೂ ನೆಕ್ಸ್ಟು ಈ ರೇಟಲ್ಲಿ ಅಕ್ಕಿಗಳು ಬೇಕು ಅಂದರೆ ಅದು ಒಂದು ಮೆಸೇಜ್ ಮಾಡಿ. ಯಾಕಂದರೆ ಕಮ್ಮಿ ಬೆಲೆ ಕೊಡ್ತಾಯಿದ್ದೀನಿ, ಒಳ್ಳೆ ಅಕ್ಕಿ ಕೊಡ್ತಾಯಿದ್ದೀನಿ. ಆಡ್ತಾರ ಅಕ್ಕಿಗಳನ್ನೇ ಕೊಡ್ತಾ ಇರೋದು. ಕ್ವಾಲಿಟೀಸ್ ನೋಡ್ಬೋದು, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಧೂಮ ಹಾಕ್ತಾರೆ ಗಂಟು ತೋರಿಸ್ದೆ. ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ. ಚುಪ್ತಿರಿ ಉದ್ದಾತಿರಿ ಇಲ್ಲಿ ನೋಡ್ಬೋದು. ಚುಪ್ತಿರಿ ಉದ್ದಾತಿರಿ ಇರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಸಖತ್ತಾಗಿರುತ್ತೆ. ತಿರಿಗಳೆಲ್ಲ ಫುಲ್ ಇದೆ. 15 ದಿನದಲ್ಲೆಲ್ಲ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು. ಇಲ್ಲಿ ಲೆಂತ್ ವೈಸು ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಆಚೆ ಪಕಟ ಹಕ್ಕಿ. ಇದು ಕ್ವಾಲಿಟಿ ವೈಸು ಸಖತ್ತಾಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು ಸಕ್ಕ ಡಾರ್ಕ್ ಆಗಿದೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಸೂಪರ್ ಆಗಿದೆ. ಲೈಟ್ ಪಿಂಕಿಶ್ ಅನರಿ ಇವತ್ತು ಹಾಕೋ ಎಲ್ಲ ಅಕ್ಕಿಗೂ ಲೈಟ್ ಪಿಂಕಿಶ್ ಅನರ್ ಇರುತ್ತೆ. ಯಾಕಂದರೆ ಇವೆಲ್ಲ ಹಾರಿಸ್ತಾರ ಅಕ್ಕಿಗಳು, ಉಡಾನ್ ಬಾಕ್ಸಲ್ಲಿ ಹಾಕ್ಕೊಂಡು ಬರ್ತಾರ ಅಕ್ಕಿಗಳು. ಇವೆಲ್ಲ ಆಲ್ಮೋಸ್ಟ್ ಕಣ್ಣಲ್ಲಿ ಕ್ವಾಲಿಟೀಸ್ಗಳು ಹಿಂಗೆ ಲೈಟ್ ಪಿಂಕಿಶ್ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ ಈ ಗಂಡಲ್ಲಿ. ರಿಂಗ್ ನಂಬರ್ ಕಾಯ್ಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 3733. ನೋಡ್ಬೋದು ಗುಂಡು ತಲೆ, ಗಿಡ್ಡಿ ಚೊಂಚು, ಸಿಲ್ವರ್ ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ರೇಗ್ದಾರ್ ಬಣ್ಣ, ರೆಕ್ಕೆ ಬಾಲ ಎಲ್ಲ ಫುಲ್ ಇದೆ. 15 ದಿನದಲ್ಲೆಲ್ಲ ಹಕ್ಕಿನ ಹಾರಿಸ್ಕೊಳ್ಳೋಕೆ ರೆಡಿ ಮಾಡ್ಕೊಬೋದು. ಆಲ್ರೆಡಿ ಹಕ್ಕಿ ಬಂದ್ಬಿಟ್ಟು 2:30 ಇಂದ 3 ಗಂಟೆ ಟೈಮಿಂಗ್ ಬಂದಿರೋ ಅಕ್ಕಿ. ಬಾಜಿ ಬಂದ್ಬಿಟ್ಟು 3-4 ಬಾಜಿ.
ಪಲ್ಲ ಬಂದ್ಬಿಟ್ಟು 25 ಇಂದ 30 ನಿಮಿಷ ಪಲ್ಲ ಹೋಗ್ತಾಯಿದೆ. ರೆಡಿಯಾಗಿ ಹಾರ್ತಾ ಇರೋ ಅಕ್ಕಿ. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಎಲ್ಲ ಒಂದೊಂದು ದಸ್ತದ ಅಕ್ಕಿಗಳೇ ತೋರಿಸ್ತಾ ಇರೋದು, ಒಂದು ದಸ್ತ ಒಳಗಡೆ ಅಕ್ಕಿಗಳೇ ತೋರಿಸ್ತಾ ಇರೋದು. ಯಾರಿಗೆ ಯಾವುದೇ ಅಕ್ಕಿ ಬೇಕು ಅಂದ್ರೂ ಪೇಮೆಂಟ್ ಮಾಡಿ ಇಮಿಡಿಯೇಟಾಗಿ ಪರ್ಚೇಸ್ ಮಾಡ್ಕೊಬೋದು. ಕ್ವಾಲಿಟಿ ವೈಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಯಾವ ಟೈಪಲ್ಲಿದೆ ಅಂತ ಅಕ್ಕಿಗಳು. ಯಾಕಂದರೆ ಒಂದು ಸತಿ ಅಕ್ಕಿ ನಾವು ಸೇಲ್ ಮಾಡಿದ್ಮೇಲೆ ಮತ್ತೆ ಆಮೇಲೆ ರಿಟರ್ನ್ ಇಸ್ಕೊಳ್ಳಿ ಅಂದರೆ ನಾವು ಯಾವ ಅಕ್ಕಿನೂ ರಿಟರ್ನ್ ಇಸ್ಕೊಳ್ಳಲ್ಲ. ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ ಬರೀ 2000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಏನಕ್ಕೆ ಅಕ್ಕಿ ರೇಟ್ ಕಮ್ಮಿ ಕೊಡ್ತಿರೋದಂದರೆ ರಿಂಗ್ ಹಾಕಿರೋ ಕಾಲಲ್ಲಿ ಸೆಂಟ್ರು ಇದು ನೋಡ್ಬೋದು, ಬೆರಳು ನೋಡ್ಬೋದು, ಅದು ಒಂದು ಸ್ವಲ್ಪ ಬೆಂಡಿದೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಹೇಳ್ಬಿಟ್ಟೆ ಕೊಡ್ತಾಯಿದ್ದೀನಿ. ಸೆಂಟ್ರು ಅಲ್ಲಿ ನೋಡ್ಬೋದು, ಅದೊಂದು ಬೆರಳು ಬೆಂಡಿದೆ. ಆ ಬೆಂಡಾಗಿರೋದು ಹೆಂಗೆ ಅಂದರೆ ಮೊನ್ನೆ ಅಕ್ಕಿ ಬಂದ್ಬಿಟ್ಟು ಉಡಾನ್ ಬಾಕ್ಸಲ್ಲಿ ಮೆಶ್ಶಿಗೆ ಸಿಗಾಕೊಂಡು ಅದು ಬೆಂಡಾಗಿರೋದು ಕಾಲು. ಅದೇನು ಪ್ರಾಬ್ಲಮ್ ಇಲ್ಲ. ಅಕ್ಕಿ ಕೂರೋದು ಗೀರೋದೆಲ್ಲ ಕರೆಕ್ಟಾಗಿದೆ. ಕ್ವಾಲಿಟಿ ಕಂಡೀಷನ್ ನೋಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಬಿಡ್ಕೊಳ್ಳೋಕ್ಕಂತೂ ಒಳ್ಳೆ ಅಕ್ಕಿ ಆಗುತ್ತೆ. ರೇಗ್ದಾರ್ ಗಂಡು, ರೆಕ್ಕೆ ಬಾಲ ಎಲ್ಲ ಫುಲ್ ಇದೆ. ಕ್ವಾಲಿಟಿ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಎಷ್ಟು ಧೂಮ ರೇಗ್ದಾರ್ ಗಂಡು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಇಲ್ಲಿ ನೋಡ್ಬೋದು, ಬಾಲ ಚಡಿಯಾಗಿ ತಿರ್ಕೊಳ್ಳುತ್ತೆ. ಚೂಪ್ ತಿರಿ ಉದ್ದ ತಿರಿ ಲಾಲ್ ಕಟ್ಟು ಚೆನ್ನಾಗಿದೆ. 10ನೇ ತಿರಿ ಉದ್ರಿ ಬರ್ತಾ ಇದೆ ನೋಡ್ಬೋದು. ಸಕ್ಕ ಚೂಪು ಉದ್ದ ಇರುತ್ತೆ. ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿರುತ್ತೆ. ಎಲ್ಲ ತಿರಿಗಳು ಫುಲ್ ಇದೆ. ಕೆಂಪು ಛಾಯೆ ನೋಡ್ಬೋದು, ಇಲ್ಲಿ ಏನು ಬಿಚ್ಕೊತಾ ಇದೆ. ಇದು ಇನ್ನೂ ವಯಸ್ಸಾಗ್ತಾರಂಗೆ ಕೆಂಪು ಛಾಯೆ ಡಾರ್ಕ್ ಆಗುತ್ತೆ. 2 ಸೈಡು ಇದೆ ನೋಡ್ಬೋದು, ಇಲ್ಲಿ ಕೆಂಪು ಛಾಯೆ 2 ಸೈಡು ಇದೆ. ತಿರಿಗಳು ನೋಡ್ಕೊಳ್ಳಿ, ಫುಲ್ ತಿರಿ ಇದೆ. 10-15 ದಿನದಲ್ಲೆಲ್ಲ ಅಕ್ಕಿನ ರೆಡಿ ಮಾಡ್ಕೊಂಬಿಡೋದು ನೀವು ಹಾರಿಸ್ಕೊಳ್ಳೋಕ್ಕೆ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಆಗಲ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಆಗಲೇ ಹೇಳಿದ್ದೀನಿ, ಫುಲ್ಲು ಸಿಲ್ವರ್ ಬ್ಲೂ ಶೇಡ್ ಐಸ್ ಅಂತ. ಇಲ್ಲಿ ನೋಡ್ಬೋದು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಬ್ಲೂ ಶೇಡಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ. ಶುದ್ಧ ಕಣ್ಣಿರುತ್ತೆ. ಈ ಅನಾರಿ ಲೈಟ್ ಅನಾರಿ ಏನು ಕಾಣಿಸ್ತಿದೆ ಅದು ಇವಾಗ ರೆಡಿಯಾಗಿ ಹಾರಿಸ್ಕೊಂಬರ್ತಾರೆ. ಅದಕ್ಕೆ ಆ ಅನಾರಿ ಇದೆ. ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಗಂಡಲ್ಲಿ. ರಿಂಗ್ ನಂಬರ್ ಜ್ಞಾಪಕ ಫ್ರೆಂಡ್ಸ್. ರಿಂಗ್ ನಂಬರ್ 5210. ಈ ಒಂದೇ ಒಂದು ಬೆರಳು ಮಾತ್ರ ಮೊನ್ನೆ ಸಿಕ್ಕಾಕೊಂಡು ಬೆಂಡಾಗಿರೋದು, ಅದು ಗೊತ್ತಾಗಲ್ಲ. ನಾನು ನಿಮಗೆ ಹೇಳಿಬಿಟ್ಟೆ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಸ್ವಲ್ಪ ಬೆಂಡಾಗಿದೆ. ನಮ್ಮ ಮನೆಯದು ಆನೆಕಲ್ ರೇಗ್ದಾರಲ್ಲಿ ಗಂಡು. ಆಚೆ ಪಕಟ ಇರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿದೆ. 4 ಗಂಟೆ ದಾಟಿಬಿಟ್ಟಿದೆ ಅಕ್ಕಿದು. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಸಕ್ಕತ್ತಾಗಿದೆ. ಆಲ್ರೆಡಿ 4 ಗಂಟೆ ದಾಟಿದೆ. ಬಾಜಿನೂ ಅಷ್ಟೇ 4-5 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 15 ಇಂದ 20 ನಿಮಿಷ, ಒಂದೊಂದು ಸತಿ 30 ಇಂದ 40 ನಿಮಿಷ ಪಲ್ಲ ಔಟ್ ಬರುತ್ತೆ. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಇನ್ನು ಇದು ಒಂದಸ್ತಕ್ಕೆ ಬರ್ತಾರ ಅಕ್ಕಿ. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಆನೆಕಲ್ ರೇಗ್ದಾರಲ್ಲಿ ಮಾಡಿಸಿರೋದು ನಮ್ಮ ಮನೆ ಲೈನಲ್ಲಿ. ಕ್ವಾಲಿಟಿ ವೈಸ್ ಅಂತೂ ಟಾಪ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2500 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಅಕ್ಕಿನ ಇವತ್ತು ತೋರಿಸ್ತಾರೋ ಅಕ್ಕಿ ಯಾವುದೇ ನೀವು ಟೂರ್ನಮೆಂಟ್ಗೆ 5 ಗಂಟೆ ಆರಿಸಿದ್ರೇನೋ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಕ್ವಾಲಿಟಿ ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಶೇಪು ಅಷ್ಟೇ ಸೂಪರ್ ಆಗಿರುತ್ತೆ. ಆನೆಕಲ್ ರೇಗ್ದಾರಲ್ಲಿ ನಮ್ಮ ಮನೆ ಲೈನಲ್ಲಿ ಮಾಡಿಸಿರೋ ಗಂಡಿದು. ಫ್ರೆಂಡ್ಸ್, ಇವಾಗ ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಗಂಡು ತೋರಿಸ್ತೆ. ಸಿಂಗಲ್ ಟೈಲು ಚಡಿ ಬಲ. ಇಲ್ಲಿ ನೋಡ್ಬೋದು, ಫುಲ್ ಚಡಿ ಬಲ ತಿಳ್ಕೊಳ್ಳುತ್ತೆ. ಚುಪ್ತಿರಿ ಉದ್ದಾತಿರಿ. ಇಲ್ಲಿ ನೋಡ್ಬೋದು, ಚುಪ್ತಿರಿ ಉದ್ದಾತಿರಿ ಆಗ್ತಾ ಇದೆ. 2 ಸೈಡ್ ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಆಗಲ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಧೂಮ ಮೇಲೆ ರೇಗ್ದಾರ್ ಬಣ್ಣ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಲ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿರುತ್ತೆ ಅಂತ. ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಕಣ್ಣಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಿಲ್ವರ್ ಬ್ಲೂ ಶೇಡ್ ಇರುತ್ತೆ. ಸೂಪರ್ ಆಗಲ್ಲ ಕಣ್ಣಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಅನಾರಿ ಅನ್ನೋದು ಈ ಲೈನಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಆದರೆ ಹಾರಿಸ್ಕೊಂಡು ಬರ್ತಾ ಇರೋಂಗೆ ಲೈಟಾಗಿ ಸ್ವಲ್ಪ ಅನಾರಿನೂ ಬರುತ್ತೆ. ಶುದ್ಧ ಕಣ್ಣಿರುತ್ತೆ. ಇಲ್ಲಿ ನೋಡ್ಬೋದು, ಕಣ್ಣು ಸಖತ್ ಶುದ್ಧ ಕಣ್ಣಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ರಿಂಗ್ ನಂಬರ್ ಜ್ಞಾಪಕ ಇಟ್ಕೊಳ್ಳಿ. ರಿಂಗ್ದು ಫೋಟೋ ಕಳಿಸಿ, ಅಕ್ಕಿ ಇದೆಯಾ ಇಲ್ಲ ಸೇಲ್ ಆಗೋಯ್ತು ಅಂತ ಹೇಳ್ತೀನಿ. ರಿಂಗ್ ನಂಬರ್ 5206. ಇದು ಆಯಿಲ್ ತಾಮ್ರಾಲ್ ಅಂತಾರೆ, ಚಾಕ್ಲೇಟ್ ತಾಮ್ರಾಲ್ ಅಂತಾರೆ.
ಬಣ್ಣ ಬಂದ್ಬಿಟ್ಟು ತಾಮ್ರಾಲ್ಗಳ ಮೇಲೆ ಬಂದಿರೋದು. ಆಚೆ ಪಕಟ ಹಕ್ಕಿ, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಆಡ್ತಾ ಇರೋ ಟೈಮ್ ಬಂದ್ಬಿಟ್ಟು 1-1.5 ಗಂಟೆ ಹಾರ್ತಾ ಇದೆ. ಬಾಜಿ ಹತ್ತಿದೆ. ಇನ್ನು ಇದು ಬಿಸಿಲಿಗೆ ಬಿಡ್ಕೊಂಬರ್ತಾರೆ ಅಕ್ಕಿ, ಮಧ್ಯಾಹ್ನದ ಬಿಸಿಲಿಗೆ ಬಿಡ್ಕೊಂಡು ಬರ್ತಾರೆ ಅಕ್ಕಿ. ಗಾಳಿಗೆ ಆಟ ಚೇಂಜ್ ಆಗುತ್ತೆ, ಟೈಮಿಂಗ್ ಚೇಂಜ್ ಆಗುತ್ತೆ. ಕ್ವಾಲಿಟೀಸ್ ನೋಡ್ಬೋದು ಸಖತ್ತಾಗಿದೆ. ಬಾಜಿ ಹತ್ತಿದೆ. ಪಲ್ಲ ಬಂದ್ಬಿಟ್ಟು 10 ನಿಮಿಷ 15 ನಿಮಿಷ ಹಿಂಗೆ ಪಲ್ಲ ಹೋಗ್ತಾಯಿದೆ. ಬರೀ ಬಿಸಿಲಿಗೆ ಬಿಡ್ಕೊಂಬರ್ತಾರೆ ಅಕ್ಕಿ ಇದು. ಇನ್ನು ಇದಕ್ಕೆ ಬೆಳಗ್ಗೆ ಉಡಾನು ಮಾಡಿಲ್ಲ. ಮಧ್ಯಾಹ್ನದ ಉಡಾನೇನಿದೆ ಆ ಉಡಾನಿಗೆ ಮಾತ್ರ ಅಕ್ಕಿ ಆಡ್ಕೊಂಬರ್ತಾರದು. ಬೆಳಗ್ಗೆ ಉಡಾನ್ ಮಾಡ್ದಂಗೆ ಟೈಮಿಂಗ್ ಚೇಂಜ್ ಆಗುತ್ತೆ. ಬಾಜಿ ಬಂದ್ಬಿಟ್ಟು 3-4 ಬಾಜಿ ಮಾಡ್ತಾಯಿದೆ. ಕ್ವಾಲಿಟಿ ಸಕ್ಕತ್ತಾಗಿದೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು. ಫುಲ್ಲು ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿದೆ. ಒಂದಸ್ತದ ಒಳಗಡೆ ಇರೋ ಅಕ್ಕಿಗಳು ಎಲ್ಲ ಇವತ್ತು ತೋರಿಸ್ತಾ ಇರೋದು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿ. ನೆಕ್ಸ್ಟ್ ಇಂಥ ಅಕ್ಕಿಗಳು ಬೇಕು ಅಂದರೆ ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಒಳ್ಳೆ ಅಕ್ಕಿಗಳು ಇನ್ನೂ ಹಾಕ್ತೀನಿ. ಅವಾಗ ಕ್ವಾಲಿಟಿ ವೈಸು ಕಂಡೀಷನ್ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ತಾಮ್ರಲ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಗಂಡಕ್ಕಿಗಳು ಎಲ್ಲ ಗಂಡಕ್ಕಿಗಳು ತೋರಿಸ್ತಿರೋದೆಲ್ಲ ಗಂಡಕ್ಕಿಗಳು ಫ್ರೆಂಡ್ಸ್. ಇವಾಗ ಇನ್ನು ಜಸ್ಟ್ ತಾಮ್ರಾಲ್ ಗಂಡು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಆಯಿಲ್ ತಾಮ್ರಾಲು, ಚಾಕ್ಲೇಟ್ ತಾಮ್ರಾಲ್ ಅಂತಾರೆ ಈ ಬಣ್ಣಕ್ಕೆಲ್ಲ. ತಿರಿಗಳು ನೋಡ್ಬೋದು ಫುಲ್ ಇದೆ. ಚೂಪ್ ತಿರಿ, ಉದಾ ತಿರಿ ಇದೆ. ತಿರಿ ಫುಲ್ ಇದೆ. ಕೆಂಪು ಛಾಯೆ ನೋಡ್ಬೋದು ಸಕ್ಕ ಡಾರ್ಕ್ ಆಗಿರುತ್ತೆ. 2 ಸೈಡ್ ನೋಡ್ಬೋದು ಸಕ್ಕ ಡಾರ್ಕ್ ಆಗಿದೆ. 2 ಸೈಡು ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚೆಡಿ ಶೇಪು ಸೂಪರ್ ಆಗಲ್ಲ ಎದೆ ಇವೆಲ್ಲ ನೋಡ್ಬೋದು ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಲ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು ಅಗ್ಲ ಇದೆ, ಎದ್ದಿ ಕಾಣುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಸಖತ್ ಅಗ್ಲ ಕಣ್ಣಿರುತ್ತೆ. ವೈಬ್ರೇಷನ್, ರೊಟೇಷನು ಚೆನ್ನಾಗಿರುತ್ತೆ. ಲೈಟಾಗಿ ಏನು ಪಿಂಕಿಶ್ ಏನರ್ ಇದೆ ಅವೆಲ್ಲ ಇವಾಗ ಹಾರಿಸ್ಕೊಂಬರ್ತಾ ಇರೋದಕ್ಕೆ ಆ ಲೈಟ್ ಪಿಂಕಿಶ್ ಏನರ್ ಇದೆ. ನೆಕ್ಸ್ಟ್ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕ್ಲನ್ನೋದು ಈ ಕಣ್ಣಲ್ಲಿ ಸಖತ್ತು ತುಂಬ್ಕೊಂಬರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಸೂಪರಾಗಿದೆ. ಒಳ್ಳೆ ಟೈಮ್ ಬಿಡಿ, ಒಳ್ಳೆ ಹೆಸರು ಮಾಡಿಕೊಡಿ. ಹಕ್ಕಿನೂ ಗಿಫ್ಟಾಗಿ ತೊಗೊಳ್ಳಿ. ಕ್ವಾಲಿಟೀಸ್ ನೋಡ್ಬೋದು ಸಖತ್ತಾಗಿರುತ್ತೆ. ರಿಂಗ್ ನಂಬರ್ 5213. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5-8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಅಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.